ನಮಸ್ತೆ ವೀಕ್ಷಕರೇ, ಬೆಸ್ಟ್ ನ್ಯೂಸ್ ಲಾಗ್ 1 ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಬಣ ರಾಜಕೀಯ. ಸಿದ್ದರಾಮಯ್ಯ ಪರ ಯಾರು, DKಶಿ ಪರ ಯಾರು, ತಟಸ್ಥರೆನ್ನು ಎಷ್ಟು ಮಂದಿ ಇದ್ದಾರೆ ಅನ್ನೋದನ್ನ ನಾವು ನೋಡ್ಕೊಂಬರೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಒಂದೆಡೆ ಸಿದ್ದರಾಮಯ್ಯ ಅವರೇ 5 ವರ್ಷ CM ಆಗಲಿ ಅಂತಂದು ಸಂಪುಟದ ಪ್ರಭಾವಿ ಸಚಿವರುಗಳು ಹೇಳಿಕೆ ನೀಡುತ್ತಿದ್ದಾರೆ. ಇನ್ನೊಂದು ಕಡೆ DK ಶಿವಕುಮಾರ್ ಪರವಾಗಿ ಕೆಲವು ಶಾಸಕರು ಇತ್ತೀಚೆಗೆ ಬಹಿರಂಗವಾಗಿಯೇ ಧ್ವನಿ ಎತ್ತಲು ಶುರು ಮಾಡಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಆಂತರಿಕವಾಗಿ ಸದ್ದು ಮಾಡುತ್ತಿದ್ದು, ಇದರ ನಡುವೆ ಸೋಮವಾರ ಸಂಜೆ ಕಾಂಗ್ರೆಸ್ ಶಾಸಕಾಂಗ ಸಭೆ ಸಹ ನಡೆಯಲಿದ್ದು, ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಭಾಗಿಯಾಗಲಿದ್ದಾರೆ. ರಾಜ್ಯ ಕಾಂಗ್ರೆಸ್ ಭಿನ್ನಮತಕ್ಕೆ ಬ್ರೇಕ್ ಹಾಕುವ ಪ್ರಯತ್ನಗಳು ಶುರುವಾಗಿವೆ. ಈ ನಡುವೆ ಕೈಪಾಳ್ಯದಲ್ಲಿ ಬಣ ರಾಜಕೀಯವು ಆಂತರಿಕವಾಗಿ ಸದ್ದು ಮಾಡುತ್ತಿದ್ದು, CM ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಒಂದು ಪರೋಕ್ಷ ಪ್ರಯತ್ನಗಳು ಸಹ ನಡೆಸುತ್ತಿದ್ದಾರೆ. CM ಆಗಿ ಯಾರು ಮುಂದುವರಿಯಬೇಕು ಎಂಬ ಬಗ್ಗೆ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಚರ್ಚೆಗಳು ಸಹ ಶುರುವಾಗಿದೆ. ಕೆಲವರು ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಮಾಡುತ್ತಿದ್ದರೆ, ಮತ್ತೆ ಕೆಲವರು DK ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಲು ಸಹ ತೊಡಗಿದ್ದಾರೆ. ಸಿದ್ದರಾಮಯ್ಯ ಅವರೇ 5 ವರ್ಷ CM ಆಗಲಿ ಎಂತಂದು ಸಂಪುಟದ ಪ್ರಭಾವಿ ಸಚಿವರುಗಳ ಹೇಳಿಕೆ ನೀಡುತ್ತಿದ್ದಾರೆ. DK ಶಿವಕುಮಾರ್ ಪರವಾಗಿ ಕೆಲವು ಶಾಸಕರು ಇತ್ತೀಚೆಗೆ ಬಹಿರಂಗವಾಗಿ ಧ್ವನಿ ಎತ್ತಲು ಶುರು ಮಾಡಿದೆ. ಈ ಪೈಕಿ ಬಸವರಾಜ್ ಶಿವಗಂಗಾ ಅವರು DK ಶಿವಕುಮಾರ್ ಪರ CM ಆಗಲಿದ್ದಾರೆ ಅಂತಂದು ಸಹ ಒಂದು ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ DK ಬಣದ ಶಾಸಕರು ಬಹಿರಂಗವಾಗಿ ಹೇಳಿಕೆ ನೀಡುತ್ತಿದ್ದರೂ ಸದ್ಯ ಅವರು ಮೌನಕ್ಕೆ ಸಹ ಶರಣಾಗಿದ್ದರು. ಇಬ್ಬರು ನಾಯಕರ ಪರವಾಗಿ ಬ್ಯಾಟ್ ಬೀಸುವವರನ್ನು 2 ಪಂಗಡಗಳಾಗಿ ವಿಂಗಡಿಸಬಹುದು. ಪೈಕಿ ಒಂದು ವಿಭಾಗ ಬಹಿರಂಗವಾಗಿ ಸಮರ್ಥನೆಗೆ ನಿಂತರೆ, ಮತ್ತೊಂದು ತಂಡ ಪರೋಕ್ಷ ಬೆಂಬಲವನ್ನು ಸಹ ನೀಡ್ತಾ ಇದೆ. ಇನ್ನು ಸಿದ್ದರಾಮಯ್ಯ ಅವರ ಪರವಾಗಿ ಬಹಿರಂಗ ಸಮರ್ಥನೆಗೆ ಯಾರೆಲ್ಲ ನಿಂತಿದ್ದಾರೆ ಅಂತ ನೋಡೋದಾದರೆ, KN ರಾಜಣ್ಣ, ಭೈರತಿ ಸುರೇಶ್, ಸತೀಶ್ ಜಾರಕಿಹೊಳಿ, K ವೆಂಕಟೇಶ್, ಡಾಕ್ಟರ್ HC ಮಹದೇವಪ್ಪ, KJ ಜಾರ್ಜ್, MB ಪಾಟೀಲ್, ಜಮೀರ್ ಅಹಮದ್ ಖಾನ್. CMಗೆ ಪರೋಕ್ಷ ಬೆಂಬಲ ಯಾರಿದ್ದಾರೆ ಅಂತ ನೋಡೋದಾದರೆ, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, SS ಮಲ್ಲಿಕಾರ್ಜುನ್, ಸಂತೋಷ್ ಲಾಡ್, ರಹೀಂ ಖಾನ್, ಶಿವರಾಜ್ ತಂಗಡಿ ಅಂತಲೇ ಹೇಳಲಾಗ್ತಾ ಇದೆ. ಇನ್ನು ಬಹಿರಂಗ ಬೆಂಬಲದ ಶಾಸಕರು ಯಾರ್ಯಾರು ಅಂತಂದರೆ, ಶಿವಲಿಂಗೇಗೌಡ, ಅಶೋಕ್ ಪಟ್ಟಣ್, ನಾರಾಯಣಸ್ವಾಮಿ, ನರೇಂದ್ರ ಸ್ವಾಮಿ, ಸುಬ್ಬಾರೆಡ್ಡಿ, ಪ್ರಸಾದ್ ಅಬ್ಬಯ್ಯ, ಅಜಯ್ ಸಿಂಗ್ ಅಂತ ಹೇಳಲಾಗ್ತಾ ಇದೆ. ಇನ್ನು DK ಶಿವಕುಮಾರ್ ಪರವಾಗಿ ಬಹಿರಂಗ ಹಾಗೂ ಪರೋಕ್ಷ ಬೆಂಬಲವನ್ನು ಯಾರ್ಯಾರು ನೀಡ್ತಿದ್ದಾರೆ ಅಂತ ನೋಡೋದಾದರೆ, ಬಸವರಾಜ್, V ಶಿವಗಂಗಾ, ಕುಣಿಗಲ್ ರಂಗನಾಥ್, ಮಾಗಡಿ ಬಾಲಕೃಷ್ಣ, ರವಿ ಗಣಿಗ, ಇಕ್ಬಾಲ್ ಹುಸೇನ್, CP ಯೋಗೀಶ್ವರ್, ಉದಯ್ ಗೌಡ, NA ಹ್ಯಾರಿಸ್, ಅನೇಕಲ್ ಶಿವಣ್ಣ ಅಂತಲೂ ಸಹ ಹೇಳಲಾಗ್ತದೆ. ಸಚಿವರಿಂದ ಪರೋಕ್ಷ ಬ್ಯಾಟಿಂಗ್ ಲಕ್ಷ್ಮೀ ಹೆಬ್ಬಾಳ್ಕರ್, ಮಧು ಬಂಗಾರಪ್ಪ, D ಸುಧಾಕರ್ ಅಂತಲೂ ಸಹ ಹೇಳಲಾಗ್ತದೆ. ಹೈಕಮಾಂಡ್ ಪರ ಹಾಗೂ ಬ್ಯಾಲೆನ್ಸ್ ಯಾರ್ಯಾರು ನಿಲುವನ್ನು ತಗೊಂಡಿದ್ದಾರೆ ಅಂತ ನೋಡೋದಾದರೆ, ರಾಮಲಿಂಗಾರೆಡ್ಡಿ, ಚಲುವರಾಯಸ್ವಾಮಿ, ಶರಣಪ್ರಕಾಶ್ ಪಾಟೀಲ್, RB ತಿಮ್ಮಾಪುರ, ಪ್ರಿಯಾಂಕಾ ಖರ್ಗೆ, KH ಮುನಿಯಪ್ಪ, ಶಿವಾನಂದ ಪಾಟೀಲ್, MC ಸುಧಾಕರ್, NS ಬೋಸರಾಜ್, ಮಂಕಾಳ ವೈದ್ಯ. ಇಷ್ಟೆಲ್ಲ ನಾಯಕರು DK ಶಿವಕುಮಾರ್ ಪರ ಒಂದಿಷ್ಟು ಮತ್ತು CM ಸಿದ್ದರಾಮಯ್ಯ ಅವರ ಪರವಾಗಿ ಒಂದು ಬ್ಯಾಟಿಂಗನ್ನು ಮಾಡ್ತಾ ಇರೋದು ಈ ಒಂದು ಬಣ ರಾಜಕೀಯ ಕಾಂಗ್ರೆಸ್ನಲ್ಲಿ ಒಂದು ತಾರಕಕ್ಕೆ ಏರಿದ್ದು, ಇದನ್ನು ಸಹ ಒಂದು ಅಂತ್ಯ ಹಾಡೋದಕ್ಕೆ ಸುರ್ಜೇವಾಲಾ ಅವರ ಒಂದು ಸಭೆಯನ್ನು ಕರೆದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು, ಎಲ್ಲ ಮಿನಿಸ್ಟ್ರುಗಳು, ಎಲ್ಲ ನಾಯಕರುಗಳು ಬರಬೇಕು, ಹಿರಿಯ ನಾಯಕರುಗಳು ಅಂತ ಹೇಳಿಕೆಯನ್ನು ಸಹ ಕೊಟ್ಟು ಒಂದು ಸಭೆಯನ್ನು ಸಹ ನಡೆಸಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಬಣ ರಾಜಕೀಯ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು.